ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ತಿಳಿದಿರೋ ಹಾಗೆ ಅತಿವೃಷ್ಟಿಯಿಂದಾಗಿ ನಮ್ಮ ರಾಜ್ಯದ ಅದೆಷ್ಟೋ ಜನರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ, ಸೂರನ್ನು ಕಳ್ಕೊಂಡಿದ್ದಾರೆ. ಹಾಗೆಯೇ ನಮ್ಮ ಪಕ್ಕದ ರಾಜ್ಯದಲ್ಲಿ ಅಂದರೆ ವಯನಾಡಿನಲ್ಲಿ ಒಂದು ಭೂಕುಸಿತದಿಂದಾಗಿ ಅದೆಷ್ಟೋ ಕುಟುಂಬಗಳು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹಾಗೂ ಅವರು ಇಡೀ ತಮ್ಮ ಸರ್ವಸ್ವವನ್ನೇ ಕಳ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲೇ ನನ್ನ ಮನಸ್ಸಲ್ಲಿ ಮೂಡಿದಂತಹ ಭಾವನೆಗಳನ್ನು ನಾನು ಪದಗಳ ಮೂಲಕ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಒಂದು ವೇಳೆ ನಿಮಗೆ ನನ್ನ ಈ ಕವನ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕವನದ ಶೀರ್ಷಿಕೆ ನಾಳೆ ನಮ್ದಲ್ಲ. ಹೊತ್ತಿ ಉರಿದದೆಲ್ಲ ಆರಿ ಹೋಗಿ ಆಗಿದೆ, ಕೆತ್ತಿಸಿದ ಕೆತ್ತನೆಗಳೆಲ್ಲ ಧೂಳು ಹಿಡಿದಾಗಿದೆ. ಹೊತ್ತಿ ಉರಿದದೆಲ್ಲ ಆರಿ ಹೋಗಿ ಆಗಿದೆ, ಕೆತ್ತಿಸಿದ ಕೆತ್ತನೆಗಳೆಲ್ಲ ಧೂಳು ಹಿಡಿದಾಗಿದೆ. ಹಚ್ಚಿದ ಬಣ್ಣವೆಲ್ಲ ಮಸುಕು ಮಸುಕಾಗಿ ಹೋಗಿದೆ, ಹರಿದು ತೊರೆ ಸೇರಿದ ನೀರು ಸಮುದ್ರ ಸೇರಿನೂ ಆಗಿದೆ. ಹಚ್ಚಿದ ಬಣ್ಣವೆಲ್ಲ ಮಸುಕು ಮಸುಕಾಗಿ ಹೋಗಿದೆ, ಹರಿದು ತೊರೆ ಸೇರಿದ ನೀರು ಸಮುದ್ರ ಸೇರಿನೂ ಆಗಿದೆ. ಇನ್ನು ನಮ್ಮದೇನಿದೆ ನಾಳೆಗಾಗಿ ಮಣ್ಣು ಮಸಿ, ಜೀವಿಸೋಣ ಕ್ಷಣ ಕ್ಷಣವನ್ನು ಸಂತೃಪ್ತಿಯಿಂದ. ಇನ್ನು ನಮ್ಮದೇನಿದೆ ನಾಳೆಗಾಗಿ ಮಣ್ಣು ಮಸಿ, ಜೀವಿಸೋಣ ಕ್ಷಣ ಕ್ಷಣವನ್ನು ಸಂತೃಪ್ತಿಯಿಂದ. ನಾಳೆ ನಮ್ಮದಲ್ಲ ಎಂಬಂತೆ ಪ್ರತಿದಿನ ಪ್ರತಿಕ್ಷಣ. ಧನ್ಯವಾದಗಳು.